ಮಂಗಳಮುಖಿಯರ ಬದುಕನ್ನ ಅನಾವರಣ ಮಾಡುವಂತಹ ಶಿವಲೀಲಾ ಸಿನಿಮಾ ಏನಿದೆ, ಚಿತ್ರಮಂದಿರಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ವಿಚಾರವನ್ನು ಮುಂದಿಟ್ಟು ಈಗ ಸರ್ಕಾರದ ವಿರುದ್ಧ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಜೋಗತಿ ಮಂಜಮ್ಮ ಅವರ ನೇತೃತ್ವದಲ್ಲಿ ಇವತ್ತು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ MLC ರವಿಕುಮಾರ್ ಅವರು ಭಾಗಿಯಾಗಿದ್ರು, ಮತ್ತೆ MLC ಭಾರತಿ ಶೆಟ್ಟಿ ಅವರು ಕೂಡ ಭಾಗಿಯಾಗಿದ್ರು. ಸರ್ಕಾರಕ್ಕೆ ಒಂದಷ್ಟು ಒತ್ತಾಯಗಳು ಕೂಡ ಮಾಡಿದ್ರು. ನಾನೀಗ ನಗರದಲ್ಲಿರುವಂತಹ ಫ್ರೀಡಂ ಪಾರ್ಕ್ನಲ್ಲಿ ಇದೀನಿ. ಇಲ್ಲಿ ಆಗ್ಲೇನೆ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರುವಂಥದ್ದು. ಅವರನ್ನ ಸರ್ಕಾರದ ನಮಗೆ ಯಾವುದೇ ರೀತಿಯ ಇದು ಬೇಡ, ನಿಮ್ಮ ಅನುಕಂಪ ಬೇಡ, ನ್ಯಾಯ ಆಗಬೇಕು, ಚಿತ್ರಮಂದಿರಗಳಲ್ಲಿ ಅವಕಾಶ ಸಿಗಬೇಕು, ಎಲ್ಲೂ ಕೂಡ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನ ಇವರು ಒತ್ತಾಯ ಮಾಡ್ತಾ ಇರುವಂತದ್ದು. ನಾನೀಗ ಅದರಲ್ಲಿರುವಂತ ಒಂದಷ್ಟು ಜನನ ಮಾತಾಡಿಸ್ತಾ ಹೋಗ್ತೀನಿ, ಯಾಕೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಇಲ್ಲ, ನಾವು ನಿಮ್ಮಂಗೆ ನಾವು ಎಲ್ಲ ಮನುಷ್ಯರು ತಾನೆ. ನಾವು ನಮ್ಮ ಸಮುದಾಯವರು ಮುಂದೆ ಬಂದು ಎಲ್ಲಾದ್ರು ನಾವು ಹೆಂಗಿದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಫಿಲಂ ಮಾಡಿದ್ರು ಕೂಡ ನಮ್ಗೆ ಯಾರು ಎಲ್ಲೂ ಥಿಯೇಟರ್ ಕೊಟ್ಟಿಲ್ವಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಜನಗಳು? ನಾವು ನಿಮ್ಮಂಗೆ ತಾನೇ, ಮನುಷ್ಯತ್ವ ಮಾನವತೆ ನಮ್ಮಲ್ಲೂ ಇದೆ ತಾನೆ. ನಾವಾಗ ನಮ್ಮ ದೇಹ ನನ್ನ ಹಕ್ಕಾಗಿ ನಾನು ಬದುಕ್ತಾ ಇರಬೇಕಾದ್ರೆ ನಮಗೂ ಯಾಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ? ಬೇರೆಯವ್ರು ಏನೇ ಮಾಡಿದ್ರು ಕೂಡ ಪಬ್ಲಿಕ್ ಆಗುತ್ತೆ, ಎಲ್ಲಾமே ತೋರಿಸ್ಕೊಡ್ತೀರಾ. ನಾವು ಮಾಡಿದ್ರೆ ನಮ್ಮ ಭಾವನೆ ನಮ್ಮ ಜೀವನ ಬಗ್ಗೆ ನಾವು ತೋರಿಸ್ಕೊಡ್ತೀವಿ, ಬೇರೆ ಏನು ತೋರಿಸ್ಕೊಟ್ಟಿಲ್ವಲ್ಲ. ಅದಕ್ಕೆ 2-3 ಥಿಯೇಟರ್ ಕೊಟ್ರೆ ನಮ್ಮ ಜೀವನ ಬಗ್ಗೆ ಎಲ್ಲರೂ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಬೇಕೋಸ್ಕರ ನಾವು ಮಾಡ್ತಾ ಇರ್ತಾವೆ. ನಮಗೆ ಏನು ಬೇಡ, ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಗೆ ನೀವು ಮುಂದೆ ನಿಲ್ಲಿ ಬೆಂಬಲ ಕೊಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಬೇಕೇ ಬೇಕು, ಸರ್ಕಾರ ನಮ್ಗೆ ಏನ್ ಮಾಡ್ಬೇಕು ಅಂತದ್ದು ಸರ್ಕಾರ ಕೇಳಿ ತಿಳ್ಕೊಳ್ಳೋ ಅಂತದಲ್ಲ. ಈಗ ಇಷ್ಟು ಜನ ಮಂಗಳಮುಖಿಯರ ಕಷ್ಟ, ನೋವು, ನಲಿವೆಲ್ಲ ನೋಡ್ತಿದ್ರು ಸಹ ಯಾರು ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಹೇಗೆ? ಸರ್ಕಾರನೇ ಈಗಾದ್ರೆ ಒಂದು ಚಿಕ್ಕ ಮೂವಿ ರಿಲೀಸ್ ಆದ್ರೆ ಎಷ್ಟು ಜನ ಪ್ರೋತ್ಸಾಹಿಸ್ತಾರೆ, ಎಷ್ಟು ಜನ ಅದನ್ನ ಮೆರೆಸ್ತಾರೆ, ಎಷ್ಟು ಥಿಯೇಟರ್ಗಳನ್ನ ಕೊಡ್ತಾರೆ. ಇವತ್ತು ಶಿವಲೀಲಾ ಚಿತ್ರ 4 ವರ್ಷದಿಂದ ತುಂಬಾ ಕಷ್ಟಪಟ್ಟು ಇವತ್ತಿಗೆ ಒಂದು ಥಿಯೇಟರ್ ಸಹ ಕೊಡ್ತಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಲ್ಲ ಹೇಳಿ? ಬೇಕೇ ಬೇಕು. ಇಲ್ಲಿ ಅವರ ಡಿಮಾಂಡ್ ಏನಂದ್ರೆ, ನಿಮ್ಮ ಅನುಕಂಪ ಬೇಡ, ನಮಗೆ ನ್ಯಾಯ ಬೇಕು, ಸಿನಿಮಾವನ್ನ ತೋರಿಸಲಿಕ್ಕೆ ಚಿತ್ರಮಂದಿರಗಳು ಬೇಕು, ಅದರ ಜೊತೆಗೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಚಿತ್ರವನ್ನ ನೋಡುವಂತೆ ಸರ್ಕಾರ ಸುತ್ತೋಲೆ ಹೊರಡಿಸಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಹೋರಾಟದಲ್ಲಿ ಹೋರಾಟವನ್ನ ಮುಗಿಸಿ CM ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಹೋರಾಟಗಾರನ ವಶಕ್ಕೆ ಪಡೆದ್ರು. ಅದರಾಗಿ ಒಟ್ಟಾರೆಯಾಗಿ ಅವರ ಬೇಡಿಕೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಸರ್ಕಾರ ಈಗಾಗಲೇ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಸಿನಿಮಾವನ್ನ ನೋಡುವಂತೆ ಸುತ್ತೋಲೆಯನ್ನು ಹೊರಡಿಸಬೇಕು, ಮತ್ತೊಂದು ಕಡೆಗೆ ಚಿತ್ರಮಂದಿರಗಳಲ್ಲೂ ಕೂಡ ಸಿನಿಮಾಕ್ಕೆ ಅವಕಾಶ ಸಿಗಬೇಕು ಅನ್ನೋ ಬೇಡಿಕೆಗಳನ್ನಿಟ್ಟು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಮಂಗಳಮುಖಿಯರ ಬದುಕನ್ನ ಅನಾವರಣ ಮಾಡುವಂತಹ ಶಿವಲೀಲಾ ಸಿನಿಮಾ ಏನಿದೆ, ಚಿತ್ರಮಂದಿರಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ವಿಚಾರವನ್ನು ಮುಂದಿಟ್ಟು ಈಗ ಸರ್ಕಾರದ ವಿರುದ್ಧ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಜೋಗತಿ ಮಂಜಮ್ಮ ಅವರ ನೇತೃತ್ವದಲ್ಲಿ ಇವತ್ತು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ MLC ರವಿಕುಮಾರ್ ಅವರು ಭಾಗಿಯಾಗಿದ್ರು, ಮತ್ತೆ MLC ಭಾರತಿ ಶೆಟ್ಟಿ ಅವರು ಕೂಡ ಭಾಗಿಯಾಗಿದ್ರು. ಸರ್ಕಾರಕ್ಕೆ ಒಂದಷ್ಟು ಒತ್ತಾಯಗಳು ಕೂಡ ಮಾಡಿದ್ರು. ನಾನೀಗ ನಗರದಲ್ಲಿರುವಂತಹ ಫ್ರೀಡಂ ಪಾರ್ಕ್ನಲ್ಲಿ ಇದೀನಿ. ಇಲ್ಲಿ ಆಗ್ಲೇನೆ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರುವಂತದ್ದು. ಅವರನ್ನ ಸರ್ಕಾರದ ನಮಗೆ ಯಾವುದೇ ರೀತಿಯ ಇದು ಬೇಡ, ನಿಮ್ಮ ಅನುಕಂಪ ಬೇಡ, ನ್ಯಾಯ ಆಗಬೇಕು, ಚಿತ್ರಮಂದಿರಗಳಲ್ಲಿ ಅವಕಾಶ ಸಿಗಬೇಕು, ಎಲ್ಲೂ ಕೂಡ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಇವರು ಒತ್ತಾಯ ಮಾಡ್ತಾ ಇರುವಂತದ್ದು. ನಾನೀಗ ಅದರಲ್ಲಿರುವಂತ ಒಂದಷ್ಟು ಜನನ ಮಾತಾಡಿಸ್ತಾ ಹೋಗ್ತೀನಿ, ಯಾಕೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಇಲ್ಲ, ನಾವು ನಿಮ್ಮಂಗೆ ನಾವು ಎಲ್ಲ ಮನುಷ್ಯರು ತಾನೆ. ನಾವು ನಮ್ಮ ಸಮುದಾಯವರು ಮುಂದೆ ಬಂದು ಎಲ್ಲಾದ್ರು ನಾವು ಹೆಂಗಿದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಫಿಲಂ ಮಾಡಿದ್ರು ಕೂಡ ನಮ್ಗೆ ಯಾರು ಎಲ್ಲೂ ಥಿಯೇಟರ್ ಕೊಟ್ಟಿಲ್ವಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಜನಗಳು? ನಾವು ನಿಮ್ಮಂಗೆ ತಾನೇ, ಮನುಷ್ಯತ್ವ ಮಾನವತೆ ನಮ್ಮಲ್ಲೂ ಇದೆ ತಾನೆ. ನಾವಾಗ ನಮ್ಮ ದೇಹ ನನ್ನ ಹಕ್ಕಾಗಿ ನಾನು ಬದುಕ್ತಾ ಇರಬೇಕಾದ್ರೆ ನಮಗೂ ಯಾಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ? ಬೇರೆಯವ್ರು ಏನೇ ಮಾಡಿದ್ರು ಕೂಡ ಪಬ್ಲಿಕ್ ಆಗುತ್ತೆ, ಎಲ್ಲಾமே ತೋರಿಸ್ಕೊಡ್ತೀರಾ. ನಾವು ಮಾಡಿದ್ರೆ ನಮ್ಮ ಭಾವನೆ ನಮ್ಮ ಜೀವನ ಬಗ್ಗೆ ನಾವು ತೋರಿಸ್ಕೊಡ್ತೀವಿ, ಬೇರೆ ಏನು ತೋರಿಸ್ಕೊಟ್ಟಿಲ್ವಲ್ಲ. ಅದಕ್ಕೆ 2-3 ಥಿಯೇಟರ್ ಕೊಟ್ರೆ ನಮ್ಮ ಜೀವನ ಬಗ್ಗೆ ಎಲ್ಲರೂ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಬೇಕೋಸ್ಕರ ನಾವು ಮಾಡ್ತಾ ಇರ್ತಾವೆ. ನಮಗೆ ಏನು ಬೇಡ, ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಗೆ ನೀವು ಮುಂದೆ ನಿಲ್ಲಿ ಬೆಂಬಲ ಕೊಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಬೇಕೇ ಬೇಕು. ಸರ್ಕಾರ ನಮ್ಗೆ ಏನ್ ಮಾಡ್ಬೇಕು ಅಂತದ್ದು ಸರ್ಕಾರ ಕೇಳಿ ತಿಳ್ಕೊಳ್ಳೋ ಅಂತದಲ್ಲ. ಈಗ ಇಷ್ಟು ಜನ ಮಂಗಳಮುಖಿಯರ ಕಷ್ಟ, ನೋವು, ನಲಿವೆಲ್ಲ ನೋಡ್ತಿದ್ರು ಸಹ ಯಾರು ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಹೇಗೆ? ಸರ್ಕಾರನೇ ಈಗಾದ್ರೆ ಒಂದು ಚಿಕ್ಕ ಮೂವಿ ರಿಲೀಸ್ ಆದ್ರೆ ಎಷ್ಟು ಜನ ಪ್ರೋತ್ಸಾಹಿಸ್ತಾರೆ, ಎಷ್ಟು ಜನ ಅದನ್ನ ಮೆರೆಸ್ತಾರೆ, ಎಷ್ಟು ಥಿಯೇಟರ್ಗಳನ್ನ ಕೊಡ್ತಾರೆ. ಇವತ್ತು ಶಿವಲೀಲಾ ಚಿತ್ರ 4 ವರ್ಷದಿಂದ ತುಂಬಾ ಕಷ್ಟಪಟ್ಟು ಇವತ್ತಿಗೆ ಒಂದು ಥಿಯೇಟರ್ ಸಹ ಕೊಡ್ತಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಲ್ಲ
ಹೇಳಿ, ಬೇಕೇ ಬೇಕು. ಇಲ್ಲಿ ಅವರ ಡಿಮಾಂಡ್ ಏನಂದ್ರೆ ನಿಮ್ಮ ಅನುಕಂಪ ಬೇಡ, ನಮಗೆ ನ್ಯಾಯ ಬೇಕು, ಸಿನಿಮಾವನ್ನ ತೋರಿಸಲಿಕ್ಕೆ ಚಿತ್ರಮಂದಿರಗಳು ಬೇಕು, ಅದರ ಜೊತೆಗೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಚಿತ್ರವನ್ನ ನೋಡುವಂತೆ ಸರ್ಕಾರ ಸುತ್ತೋಲೆ ಹೊರಡಿಸಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಹೋರಾಟದಲ್ಲಿ ಏನು ಹೋರಾಟವನ್ನ ಮುಗಿಸಿ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಹೋರಾಟಗಾರನ ವಶಕ್ಕೆ ಪಡೆದ್ರು. ಅದರಾಗಿ ಒಟ್ಟಾರೆಯಾಗಿ ಅವರ ಬೇಡಿಕೆ ಇರುವಂತದ್ದು ಏನಂತ ಹೇಳಿದ್ರೆ, ಸರ್ಕಾರ ಈಗಾಗಲೇ ಏನು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಸಿನಿಮಾವನ್ನ ನೋಡುವಂತೆ ಸುತ್ತೋಲೆಯನ್ನು ಹೊರಡಿಸಬೇಕು, ಮತ್ತೊಂದು ಕಡೆಗೆ ಚಿತ್ರಮಂದಿರಗಳಲ್ಲೂ ಕೂಡ ಸಿನಿಮಾಕ್ಕೆ ಅವಕಾಶ ಸಿಗಬೇಕು ಅನ್ನೋ ಬೇಡಿಕೆಗಳನ್ನಿಟ್ಟು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಮಂಗಳಮುಖಿಯರ ಬದುಕನ್ನ ಅನಾವರಣ ಮಾಡುವಂತಹ ಶಿವಲೀಲಾ ಸಿನಿಮಾ ಏನಿದೆ, ಚಿತ್ರಮಂದಿರಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ವಿಚಾರವನ್ನ ಮುಂದಿಟ್ಟು ಈಗ ಸರ್ಕಾರದ ವಿರುದ್ಧ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಜೋಗತಿ ಮಂಜಮ್ಮ ಅವರ ನೇತೃತ್ವದಲ್ಲಿ ಇವತ್ತು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಅವರು ಭಾಗಿಯಾಗಿದ್ರು, ಮತ್ತೆ ಎಂಎಲ್ಸಿ ಭಾರತಿ ಶೆಟ್ಟಿ ಅವರು ಕೂಡ ಭಾಗಿಯಾಗಿದ್ರು. ಸರ್ಕಾರಕ್ಕೆ ಒಂದಷ್ಟು ಒತ್ತಾಯಗಳು ಕೂಡ ಮಾಡಿದ್ರು. ನಾನೀಗ ನಗರದಲ್ಲಿರುವಂತಹ ಫ್ರೀಡಂ ಪಾರ್ಕ್ ನಲ್ಲಿ ಇದೀನಿ. ಇಲ್ಲಿ ಆಗ್ಲೇನೆ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರುವಂತದ್ದು. ಅವರನ್ನ ಸರ್ಕಾರದ ನಮಗೆ ಯಾವುದೇ ರೀತಿಯ ಇದು ಬೇಡ, ನಿಮ್ಮ ಅನುಕಂಪ ಬೇಡ, ನ್ಯಾಯ ಆಗ್ಬೇಕು, ಚಿತ್ರಮಂದಿರಗಳಲ್ಲಿ ಅವಕಾಶ ಸಿಗಬೇಕು, ಎಲ್ಲೂ ಕೂಡ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಇವರು ಒತ್ತಾಯ ಮಾಡ್ತಾ ಇರುವಂತದ್ದು. ನಾನೀಗ ಅದರಲ್ಲಿರುವಂತ ಒಂದಷ್ಟು ಜನ ಮಾತಾಡಿಸ್ತಾ ಹೋಗ್ತೀನಿ, ಯಾಕೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಇಲ್ಲ, ನಾವು ನಿಮ್ಮಂಗೆ ನಾವು ಎಲ್ಲರೂ ಮನುಷ್ಯರು ತಾನೆ, ನಾವು ನಮ್ಮ ಸಮುದಾಯವರು ಮುಂದೆ ಬಂದು ಎಲ್ಲಾದ್ರು ನಾವು ಹೆಂಗಿದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಫಿಲಮ್ ಮಾಡಿದ್ರು ಕೂಡ ನಮ್ಗೆ ಯಾರು ಎಲ್ಲೂ ಥಿಯೇಟರ್ ಕೊಟ್ಟಿಲ್ವಲ್ಲ, ಹಿಂಗೆ ಮಾಡಿದ್ರೆ ಹೆಂಗೆ ಜನಗಳು? ನಾವು ನಿಮ್ಮಂಗೆ ತಾನೇ, ಮನುಷ್ಯತ್ವ ಮಾನವತೆ ನಮ್ಮಲ್ಲೂ ಇದೆ ತಾನೆ. ನಾವು ಆಗ ನಮ್ಮ ದೇಹ ನನ್ನ ಹಕ್ಕಾಗಿ ನಾನು ಬದುಕ್ತಾ ಇರಬೇಕಾದ್ರೆ ನಮಗೂ ಯಾಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ? ಬೇರೆಯವ್ರು ಏನೇ ಮಾಡಿದ್ರು ಕೂಡ ಪಬ್ಲಿಕ್ ಆಗುತ್ತೆ, ಎಲ್ಲಾமே ತೋರಿಸ್ಕೊಡ್ತೀರಾ. ನಾವು ಮಾಡಿದ್ರೆ ನಮ್ಮ ಭಾವನೆ ನಮ್ಮ ಜೀವನ ಬಗ್ಗೆ ನಾವು ತೋರಿಸ್ಕೊಡ್ತೀವಿ, ಬೇರೆ ಏನು ತೋರಿಸ್ಕೊಟ್ಟಿಲ್ವಲ್ಲ. ಅದಕ್ಕೆ 2-3 ಥಿಯೇಟರ್ ಕೊಟ್ರೆ ನಮ್ಮ ಜೀವನ ಬಗ್ಗೆ ಎಲ್ಲರೂ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಬೇಕೋಸ್ಕರ ನಾವು ಮಾಡ್ತಾ ಇರ್ತಾವೆ. ನಮಗೆ ಏನು ಬೇಡ, ನಮ್ಮನ್ನ ಪ್ರೋತ್ಸಾಹಿಸಿ, ನಮ್ಗೆ ನೀವು ಮುಂದೆ ನಿಲ್ಲಿ ಬೆಂಬಲ ಕೊಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಬೇಕೇ ಬೇಕು. ಸರ್ಕಾರ ನಮ್ಗೆ ಏನ್ ಮಾಡ್ಬೇಕು ಅಂತದ್ದು ಸರ್ಕಾರ ಕೇಳಿ ತಿಳ್ಕೊಳ್ಳೋ ಅಂತದಲ್ಲ. ಈಗ ಇಷ್ಟು ಜನ ಮಂಗಳಮುಖಿಯರ ಕಷ್ಟ, ನೋವು, ನಲಿವೆಲ್ಲ ನೋಡ್ತಿದ್ರು ಸಹ ಯಾರು ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಹೇಗೆ? ಸರ್ಕಾರನೇ ಈಗಾದ್ರೆ ಒಂದು ಚಿಕ್ಕ ಮೂವಿ ರಿಲೀಸ್ ಆದ್ರೆ ಎಷ್ಟು ಜನ ಪ್ರೋತ್ಸಾಹಿಸ್ತಾರೆ, ಎಷ್ಟು ಜನ ಅದನ್ನ ಮೆರೆಸ್ತಾರೆ, ಎಷ್ಟು ಥಿಯೇಟರ್ಗಳನ್ನ ಕೊಡ್ತಾರೆ. ಇವತ್ತು ಶಿವಲೀಲಾ ಚಿತ್ರ 4 ವರ್ಷದಿಂದ ತುಂಬಾ ಕಷ್ಟಪಟ್ಟು ಇವತ್ತಿಗೆ ಒಂದು ಥಿಯೇಟರ್ ಸಹ ಕೊಡ್ತಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಲ್ಲ ಹೇಳಿ? ಬೇಕೇ ಬೇಕು. ಇಲ್ಲಿ ಅವರ ಡಿಮಾಂಡ್ ಏನಂದ್ರೆ ನಿಮ್ಮ ಅನುಕಂಪ ಬೇಡ, ನಮಗೆ ನ್ಯಾಯ ಬೇಕು, ಸಿನಿಮಾವನ್ನ ತೋರಿಸಲಿಕ್ಕೆ ಚಿತ್ರಮಂದಿರಗಳು ಬೇಕು, ಅದರ ಜೊತೆಗೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಚಿತ್ರವನ್ನ ನೋಡುವಂತೆ ಸರ್ಕಾರ ಸುತ್ತೋಲೆ ಹೊರಡಿಸಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಹೋರಾಟದಲ್ಲಿ ಏನು ಹೋರಾಟವನ್ನ ಮುಗಿಸಿ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಹೋರಾಟಗಾರನ ವಶಕ್ಕೆ ಪಡೆದ್ರು. ಅದರಾಗಿ ಒಟ್ಟಾರೆಯಾಗಿ ಅವರ ಬೇಡಿಕೆ ಇರುವಂತದ್ದು ಏನಂತ ಹೇಳಿದ್ರೆ, ಸರ್ಕಾರ ಈಗಾಗಲೇ ಏನು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಸಿನಿಮಾವನ್ನ ನೋಡುವಂತೆ ಸುತ್ತೋಲೆಯನ್ನು ಹೊರಡಿಸಬೇಕು, ಮತ್ತೊಂದು ಕಡೆಗೆ ಚಿತ್ರಮಂದಿರಗಳಲ್ಲೂ ಕೂಡ ಸಿನಿಮಾಕ್ಕೆ ಅವಕಾಶ ಸಿಗಬೇಕು ಅನ್ನೋ ಬೇಡಿಕೆಗಳನ್ನಿಟ್ಟು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.